ಶಾಂತಿಗಾಗಿ ಗುಜರಾತ್ನಲ್ಲಿ ಮೋದಿ ಉಪವಾಸ ಮಾಡಿದ್ರೆ ಇತ್ತ ಬಳ್ಳಾರಿಯಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡಿ ಅಂತ ಶ್ರೀರಾಮುಲು ಉಪವಾಸ ಕುಳಿತಿದ್ದಾರೆ. ರಾಮುಲು ಉಪವಾಸ 2ನೇ ದಿನಕ್ಕೆ ಕಾಲಿಟ್ಟಿದ್ದು ಹಲವು ಕಾರ್ಮಿಕರು ಸಾಥ್ ನೀಡಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಈಗ ಹೊಸ ರಾಜಕೀಯ ಗಿಮಿಕ್ಗೆ ಮೊರೆ ಹೋಗಿದ್ದಾರೆ. ಗಣಿಗಾರಿಕೆಗೆ ಅನುಮತಿ ಕೊಡಬೇಕು ಅಂತ ನಿನ್ನೆಯಿಂದ ಆರಂಭಿಸಿರೋ ಉಪವಾಸ 2ನೇ ದಿನಕ್ಕೆ ಕಾಲಿಟ್ಟಿದೆ. ಗಣಿಗಾರಿಕೆ ಸ್ಥಗಿತದಿಂದ ರಾಜ್ಯದಲ್ಲಿ 72 ಸ್ಪಾಂಜ್ ಐರನ್ ಕಂಪನಿಗಳು ಬಂದ್ ಆಗಿವೆ. ಇದರಿಂದ ಸುಮಾರು 10 ಲಕ್ಷ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಹೀಗಾಗಿ ಕಾರ್ಮಿಕರಿಗಾಗಿ ನಾನು ನಿರಂತರ ಉಪವಾಸ ಸತ್ಯಾಗ್ರಹ ಮಾಡೋದಾಗಿ ರಾಮುಲು ಹೇಳಿದ್ದಾರೆ. ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರನ್ನ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪರವರನ್ನ, ಎಲ್ಲರ ಸಂಬಂಧಪಟ್ಟಿದಂತಹ ನನ್ನ ಸಚಿವ ಸಂಪುಟ ಸ್ನೇಹಿತರು ಎಲ್ಲರೂ ಕೂಡ ಬಂದು ನಿಮ್ಮೆಲ್ಲರೂ ಕೂಡ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಎಲ್ಲರೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸಿಇಸಿ ತಂಡ ಸೀಸ್ ಮಾಡಿರೋ 25 ಮಿಲಿಯನ್ ಟನ್ ಅದಿರನ್ನ ಟೆಂಡರ್ ಕರೆಯದೆ ಮೊದಲಿನ ದರಕ್ಕೆ ಮಾರಾಟ ಮಾಡಿ ಕಾರ್ಮಿಕರನ್ನ ರಕ್ಷಿಸಬೇಕು ಅಂದಿದ್ದಾರೆ. ಉಪವಾಸ 1ನೇ ದಿನ ಕಂಪ್ಲೀಟ್ ಆಗಿದ್ದು ಅವರ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ. ಅಲ್ಲದೆ 4 ವೈದ್ಯರ ತಂಡ ಪ್ರತಿ 2 ಗಂಟೆಗೊಮ್ಮೆ ಪರಿಶೀಲನೆ ಮಾಡಲಿದೆ. ಉಪವಾಸ ಮಾಡ್ತಾ ಇದ್ದಾರೆ. ಆ ಉಪವಾಸ ಮಾಡಿದ ಮುನ್ನೆಚ್ಚರಿಕೆಯಿಂದ ನಾವು ವೈದ್ಯ ವೃಂದ ನಾವು ಈಗಾಗಲೇ ನಮ್ಮ ಫಿಸಿಷಿಯನ್ಸ್ ಮತ್ತು ಸರ್ಜನ್ಸ್ ಇವನ್ನ ಕರ್ಕೊಂಡ್ಬಂದು ಅವರ ಆರೋಗ್ಯದ ಬಗ್ಗೆ ನಾವು ಇವತ್ತು ತಪಾಸಣೆ ನಡೆಸ್ತಾ ಇದ್ದೀವಿ. ಇನ್ನು ರಾತ್ರಿ ಮಲಗುವ ವೇಳೆ ಶ್ರೀರಾಮುಲು ಅಭಿಮಾನಿಗಳು ರಾಮುಲುಗೆ ಹೂವಿನಿಂದ ಪುಷ್ಪಾರ್ಚನೆ ಮಾಡಿದರು. ಇತ್ತ ನಿತ್ಯ ಮನೆಯಲ್ಲಿ ಮಲಗುವಂತೆಯೇ ರಾಮುಲು ಡಬಲ್ ಬೆಡ್ನಲ್ಲಿ ಮಲಗಿ ಉಪವಾಸದ ಮೊದಲ ದಿನವನ್ನ ಕಳೆದರು. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ.